ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂತಹ ಪೋಸ್ಟ್ 40,000 ರೂಪಾಯಿ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ 40ಕ್ಕಿಂತ ಹೆಚ್ಚು ಕೂಡ ಇದೆ ಸ್ನೇಹಿತರೆ. ಆ ಒಂದು ಪೋಸ್ಟ್ ಗಳು ಕೂಡ ತಿಳಿಸ್ಕೊಡ್ತೀನಿ. ಯಾವ ಪೋಸ್ಟ್ ಇದು, ಯಾವ ಅಪ್ಲಿಕೇಶನ್ ಇದು, ಯಾವತ್ತು ಲಾಸ್ಟ್ ಡೇಟ್ ಇದೆ, ಏನ್ ಏಜ್ ಲಿಮಿಟ್, ಹೇಗೆ ಅಪ್ಲೈ ಮಾಡೋದು, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿಸಿದ್ರೆ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ BPCL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಸ್ ಸ್ನೇಹಿತರೆ ಇದು. ಓಕೆನಾ. ಜೂನಿಯರ್ ಎಕ್ಸಿಕ್ಯೂಟಿವ್ ಅಂಡ್ ಅಸೋಸಿಯೇಟಿವ್ ಎಕ್ಸಿಕ್ಯೂಟಿವ್. ಓಕೆನಾ. ಸೊ ನೋಡಿ, 10th 12th ಡಿಪ್ಲೊಮಾ ಗ್ರಾಜುಯೇಟ್ ಆಗಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಗ್ರಾಜುಯೇಷನ್ ಅಂತ BE BTech, ಡಿಪ್ಲೊಮಾ, 10th 12th, CA, MSc ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. 27 ಜೂನ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದ್ರೆ ಲಾಸ್ಟ್ ಡೇಟ್ ಹತ್ರ ಬರ್ತಾ ಇದೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್, ಅಸೋಸಿಯೇಟಿವ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್, ಜೂನಿಯರ್ ಎಕ್ಸಿಕ್ಯೂಟಿವ್ ಅಕೌಂಟ್ಸ್, ಅಸೋಸಿಯೇಟಿವ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಅಶ್ಯೂರೆನ್ಸ್, ಸೆಕ್ರೆಟರಿ BPCL. ಓಕೆನಾ. ಸೊ ನೋಡಿ, ಯಾವ್ದಾದಕ್ಕೆ ಏನೇನು ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಹೇಳಿದ್ರೆ, BE BTech, ಡಿಪ್ಲೊಮೊ, ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಗೆ, ಅಕೌಂಟ್ಸ್ ಗೆ CA, MCOM, BCOM, ಮತ್ತೆ ಅಸೋಸಿಯೇಟಿವ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ QA ಗೆ MSc BTech. ಓಕೆನಾ. ಸೆಕ್ರೆಟರಿಗೆ ಗ್ರಾಜುಯೇಷನ್ ವಿತ್ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗಿರುತ್ತೆ. ಓಕೆನಾ. ಸೊ 10th and 12th ಎಲ್ಲಾದ್ರದ್ದು ಜಾಬ್ಸ್ ಕೂಡ ಇದ್ರಲ್ಲಿದೆ, ನೋಟಿಫಿಕೇಶನ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಓಕೆನಾ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 35 ವರೆಗೂ ಇದೆ ಸ್ನೇಹಿತರೆ. ಓಕೆನಾ. 35 ವರೆಗೂ ಏಜ್ ಲಿಮಿಟ್ ಇದೆ. ಸೊ ಮ್ಯಾಕ್ಸಿಮಮ್ ಏಜ್ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಅದು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡೋದು. ನೋಡಿ, ಜೂನಿಯರ್ ಎಕ್ಸಿಕ್ಯೂಟಿವ್ ಗೆ 30,000 ರೂಪಾಯಿಂದ 1,20,000 ರೂಪಾಯಿ, ಎಕ್ಸಿಕ್ಯೂಟಿವ್ ಅಸೋಸಿಯೇಟಿವ್ ಗೆ 40,000 ರೂಪಾಯಿಂದ ಹಿಡಿದು 1,40,000 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಮೆಡಿಕಲ್ ಏನು ಬೆನಿಫಿಟ್ಸ್, HRA, ಪ್ರಾವಿಡೆಂಟ್ ಫಂಡ್, ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ ಎಲ್ಲದೂ ಕೂಡ ಇನ್ಕ್ರೀಸ್ ಆಗಿ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, UR OBC ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಗೆ 1,000 ರೂಪಾಯಿ ಪ್ಲಸ್ 18% GST ಪ್ಲಸ್ ಗೇಟ್ ವೇ ಚಾರ್ಜಸ್ ಏನಾರ ಇದ್ರೆ ಅದು ಕೂಡ. ಓಕೆನಾ. ಸೊ SC ST PWD ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಅವರು ಹಾಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಅಂತ ನೋಡೋದಾದ್ರೆ, ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ. ಫಸ್ಟ್ ಕ್ವಾಲಿಫಿಕೇಶನ್ ಮತ್ತೆ ಎಕ್ಸ್ಪೀರಿಯನ್ಸ್ ಮುಖಾಂತರ, ಮತ್ತೆ ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾಂತರ ಇಂಟರ್ವ್ಯೂ, ಗ್ರೂಪ್ ಡಿಸ್ಕಷನ್ ಇರುತ್ತೆ, ಮತ್ತೆ ಡಾಕ್ಯುಮೆಂಟೇಶನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮಗೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಆಗ ನೀವು ಡೈರೆಕ್ಟ್ ಆಗಿ ಹೋಗಿ ಅಪಾಯಿಂಟ್ ಲೆಟರ್ ಇಸ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ಯಾವ ರೀತಿ ಅಪ್ಲಿಕೇಶನ್ ಮಾಡೋದು, ಏನ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ, ನಿಮ್ಮ ಫೋಟೋ, ಸಿಗ್ನೇಚರ್ ಬೇಕಾಗಿರುತ್ತೆ, ಮತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಅದ ನಂತರ ನೀವು ಏನ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇದೆ ಆ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ ನೋಡಿ, ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ ಸ್ನೇಹಿತರೆ. ಅಥವಾ ನೋಟಿಫಿಕೇಶನ್ ಏನಿದೆ, ಈ ಒಂದು ನೋಟಿಫಿಕೇಶನ್ ನ ಕ್ಲಿಕ್ ಮಾಡ್ಕೊಂಡ್ರೆ ನೋಡಬಹುದಾಗಿರುತ್ತೆ. ಸೊ ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೋಡಿ, ಭಾರತ್ ಪೆಟ್ರೋಲಿಯಂ, ಓಕೆನಾ, ಕಾರ್ಪೊರೇಷನ್ ಲಿಮಿಟೆಡ್ ರಿಕ್ರೂಟ್ಮೆಂಟ್ ಕರೆದಿರೋದು, ಎಂಟ್ರಿ ಲೆವೆಲ್ ಪ್ರೊಫೈಲ್ಸ್. ಓಕೆನಾ. ಸೊ ನೋಡಿ, ಲಾಸ್ಟ್ ಡೇಟ್ ಬಂದು 27 ಜೂನ್ 2025. ನೋಡಿ, ಜೂನಿಯರ್ ಎಕ್ಸಿಕ್ಯೂಟಿವ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟಲ್, ಎಲೆಕ್ಟ್ರಾನಿಕ್ಸ್, ಸಿವಿಲ್, ಕೆಮಿಕಲ್. ಓಕೆನಾ. 5 years ಎಕ್ಸ್ಪೀರಿಯನ್ಸ್ ಇರೋರಿಗೆ, ಅದ ನಂತರ 3 years ಎಕ್ಸ್ಪೀರಿಯನ್ಸ್ ಇರೋರಿಗೆ, BE BTech ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತೆ ಇಂಟರ್ CMA ಪ್ಲಸ್ ಗ್ರಾಜುಯೇಷನ್ 5 years ಎಕ್ಸ್ಪೀರಿಯನ್ಸ್ ಇರಬೇಕು. ಮಿನಿಮಮ್ ವರ್ಕ್ ಎಕ್ಸ್ಪೀರಿಯನ್ಸ್ 5 years ಇರಬೇಕು. ಓಕೆನಾ. ಮತ್ತೆ MSc ಕೆಮಿಸ್ಟ್ರಿ, ಅದ ನಂತರ 3 years. ಮತ್ತೆ ಸೆಕ್ರೆಟರಿ BPCL 32 years ವರೆಗೂ, ಕ್ಲಾಸ್ 10th 12th ಅಂಡ್ ಬ್ಯಾಚುಲರ್ಸ್ ಡಿಗ್ರಿ 3 years ಕೋರ್ಸ್ ಯಾವ್ದಾದ್ರು ಮಾಡಿದ್ರು ಓಕೆ. ಇದಿಷ್ಟರಲ್ಲಿ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, 5 years ಎಕ್ಸ್ಪೀರಿಯನ್ಸ್ ಬೇಕಿರೋರಿಗೆ. ಓಕೆನಾ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದಾದ್ರೆ, ನಿಮ್ಗೆ 10th 12th ಡಿಗ್ರಿ, MSc, CA, BE BTech ಯಾವ್ದಾಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಮತ್ತೆ ಕೋರ್ ಡಿಸಿಪ್ಲಿನ್ ನೀವು ಯಾವ್ದನ್ನ ಮುಗಿಸಿದೀರಾ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿರೋದು. ಓಕೆನಾ. ಸೊ ಈ ಒಂದು ಡೀಟೇಲ್ಸ್ ಅನ್ನು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಹಾಗೆ ನೀವು ನೋಡಿ, ಅಸೋಸಿಯೇಟಿವ್ ಇಂಜಿನಿಯರ್ಗೆ ಮತ್ತೆ ಎಕ್ಸಿಕ್ಯೂಟಿವ್ಗೆ ನೋಡಿ, ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ 3 years ಡಿಪ್ಲೊಮಾ ಮಾಡಿರ್ಬೇಕು, ಪ್ಲಸ್ ನೀವು 5 years ಮಿನಿಮಮ್ ಎಕ್ಸ್ಪೀರಿಯನ್ಸ್ ನ ತಗೊಂಡಿರ್ಬೇಕು. ಅಥವಾ ನೀವು ಇಂಜಿನಿಯರಿಂಗ್ ರೋಲ್ ಅಲ್ಲಿ ರಿಟೇಲ್ ಫ್ಯೂಲ್ ಸ್ಟೇಷನ್ ಅಲ್ಲಿ ನೀವು ಕೆಲಸ ಮಾಡಿದ್ರೆ ಅದು ಕೂಡ
ಹೆಲ್ಪ್ ಆಗುತ್ತೆ ಅಂತ ಬಿಟ್ಟು ಕೊಟ್ಟಿರೋದು. ಓಕೆನಾ. ಸೊ ಅದಾದ ನಂತರ ನೋಡಿ ಅಪ್ಪರ್ ಏಜ್ ಲಿಮಿಟ್ ನಿಮಗೆ 32 ಇಯರ್ಸ್ ವರೆಗೂ ಕೊಟ್ಟಿದ್ದಾರೆ. ಇದರಲ್ಲಿ ಮಿನಿಮಮ್ 10 ಇಯರ್ಸ್ ಅಕ್ಯುಮುಲೇಟೆಡ್ ಕ್ಯಾಟಗರಿ ಕೊಡ್ತಾರೆ ಸರ್, ಏಜ್ ರಿಲ್ಯಾಕ್ಸೇಷನ್ಸ್ ಕೊಡ್ತಾರೆ. ಓಕೆನಾ. ಅಸೋಸಿಯೇಟಿವ್ ಇಂಜಿನಿಯರಿಂಗ್ ಆದ್ರೆ 4 ಇಯರ್ಸ್ ಬಿ ಬಿಟೆಕ್ ಮುಗಿಸಿರ್ಬೇಕು. ಅದ ನಂತರ ಅವರು 3 ಇಯರ್ಸ್ ಕೆಲಸ ಮಾಡಿರುವಂತಹ ಪೋಸ್ಟ್ ಕ್ವಾಲಿಫಿಕೇಶನ್ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ ಸರ್. ಓಕೆನಾ. ಸೊ ಅದಾದ ನಂತರ ನೀವು ಜೂನಿಯರ್ ಎಕ್ಸಿಕ್ಯೂಟಿವ್ ಅಸೋಸಿಯೇಟಿವ್ ಆದ್ರೆ ಅವರು ಕೂಡ 50% ಪಾಸ್ ಆಗಿ ಡಿಗ್ರಿ ಮುಗಿಸಿರ್ಬೇಕಾಗಿರುತ್ತೆ, CA ಮಾಡಿರ್ಬೇಕು ಡಿಗ್ರಿ. ಓಕೆನಾ. ಅದಾದ ನಂತರ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಾಗಿರುತ್ತೆ ಸರ್. ಓಕೆನಾ. ಇದೇ ರೀತಿ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ ಸರ್. ಸೊ ಇದಿಷ್ಟು ಈಗಾಗಲೇ ತಿಳಿಸ್ಕೊಡಿದೀನಿ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡ್ತಾ ಇದೀನಿ. ಮತ್ತೆ ಪ್ರೊಸೆಸಿಂಗ್ ನೋಡೋದಾದ್ರೆ ಫಸ್ಟ್ ಫುಲ್ಫಿಲ್ಮೆಂಟ್ ಆಫ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್, ಅದಾದ ನಂತರ ಅಪ್ಲಿಕೇಶನ್ ಸ್ಕ್ಯಾನ್ ಕಾಪಿನ ತಗೊಂಡು ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಡೇಟ್ ಆಫ್ ಬರ್ತ್, ಎಜುಕೇಟ್ ಕ್ವಾಲಿಫಿಕೇಶನ್, ಸರ್ವಿಸ್ ಸರ್ಟಿಫಿಕೇಟ್ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಮತ್ತೆ ಕ್ಯಾಟಗರಿ ಸರ್ಟಿಫಿಕೇಟ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್. ಓಕೆನಾ. ಅದ ನಂತರ 3 ಮಂತ್ ಸ್ಯಾಲರಿ ಸ್ಲಿಪ್ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ಅಪ್ಲೈ ಆನ್ಲೈನ್ ಅಂತ ಏನು ನಿಮ್ಗೆ ಲಿಂಕ್ ಕೊಟ್ಟಿದೆ, ಈ ಒಂದು ಲಿಂಕ್ ನ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸಿದ್ರೆ. ಈ ಒಂದು ಲಿಂಕ್ ಅಲ್ಲಿ ನೀವು ಕ್ಲಿಕ್ ಹಿಯರ್ ಅಂತ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ರಿಜಿಸ್ಟ್ರೇಷನ್ ಆದ ನಂತರ ನೀವು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅದಾದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಫುಲ್ ಡೀಟೇಲ್ ನ ಬರಿಬೇಕಾಗಿರುತ್ತೆ. ಮತ್ತೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ಪ್ರಿವ್ಯೂ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಸರ್ಟಿಫಿಕೇಟ್ಸ್ ನ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಫೀ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಇದು ಡೈರೆಕ್ಟ್ ಆಗಿ ನಿಮ್ಗೆ ಕರೆದಿರೋದು ಭಾರತ್ ಪೆಟ್ರೋಲಿಯಂ ಇಂದ, ಯಾವುದೇ ಕಾಂಟ್ರಾಕ್ಟ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ನಿಮ್ಗೆ. ಓಕೆನಾ. ಭಾರತ್ ಪೆಟ್ರೋಲಿಯಂ ಅಲ್ಲಿ ನೀವು ಕೆಲಸ ಮಾಡ್ತೀರಾ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಡೌಟ್ಸ್ ಗಳನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಅಥವಾ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಸೆಂಡ್ ಮಾಡಬಹುದಾಗಿರುತ್ತೆ. ಅಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಈಗಾಗಲೇ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಿದೀನಿ ಇವತ್ತೇ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದಾದ್ರೆ ಕಾಫಿ ಬೋರ್ಡ್ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಕರ್ನಾಟಕ ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಫುಡ್ ಟೆಕ್ನಾಲಜಿ ರಿಸರ್ಚ್ ಇದರಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ BMRC ಅಲ್ಲೂ, ಮತ್ತೆ ಯೋಜನಾ ನಿರಾಶ್ರಿತರು, ಈ ರೀತಿ ಎಷ್ಟೊಂದು ಜಾಬ್ ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆ ಜಾಬ್ ಗಳನ್ನ ನೀವು ಅಪ್ಲೈ ಮಾಡ್ಬಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವೆಬ್ಸೈಟ್ ನಿಮ್ಗೆ ಮೇನ್ ನಿಮ್ಗೋಸ್ಕರನೇ ಈ ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿರೋದು ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ನಾನೇನು ಜಾಬ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಒಂದು ಜಾಬ್ಸ್ ಎಲ್ಲ ಇಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಒಂದು 10th ಜಾಬ್ಸ್, PUC ಜಾಬ್ಸ್, ಡಿಗ್ರಿ ಜಾಬ್ಸ್, UPSC, ಈ ರೀತಿ ಪ್ರೈವೇಟ್ ಜಾಬ್ಸ್, ಅಡ್ಮಿಟ್ ಕಾರ್ಡ್, ಸ್ಟೇಟ್ ಬೈ ಸ್ಟೇಟ್ ನೀವು ಹುಡುಕ್ಬೇಕು ಅಂತ ಹೇಳಿದ್ರೆ ಸ್ಟೇಟ್ ಬೈ ಸ್ಟೇಟ್ ಇಲ್ಲಿ ಹುಡುಕಬಹುದು. ಓಕೆನಾ. ಸೊ ಈ ರೀತಿ ಪ್ರತಿ ಒಂದು ಡೀಟೇಲ್ಸ್ ಅನ್ನು ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ. ಹಾಗೆ ಈ ಒಂದು ವೆಬ್ಸೈಟ್ ನ ಕೂಡ ನೀವು ಬುಕ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಬುಕ್ ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಲೇಟೆಸ್ಟ್ ಆಗಿ ಬರುವಂತಹ ಎಲ್ಲಾ ಒಂದು ಜಾಬ್ ಡೀಟೇಲ್ಸ್ ನಿಮಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.